ವೆಲ್ಕಮ್ ಟು ಮೈ ಚಾನಲ್. ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಪ್ರೈಸ್ ದ ಲಾರ್ಡ್. ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನಾನು ಯೇಸು ಸ್ವಾಮಿಯ ಕೃಪೆಯಿಂದ ತುಂಬ ಚೆನ್ನಾಗಿದ್ದೇನೆ. ನಿಮಗೂ ದೇವರ ಕೃಪೆ ಮತ್ತು ಆಶೀರ್ವಾದ ಇರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ದೇವರಿಗೆ ಸ್ತೋತ್ರ. ಈ ವಿಡಿಯೋದಲ್ಲಿ ಪ್ರಾರ್ಥನೆ ಮತ್ತು ನಾನು ನೋಡಿದ ಒಂದು ಸಾಕ್ಷಿ ಇದೆ. ದೇವರ ವಾಕ್ಯಗಳು ಮತ್ತು ಎಲ್ಲರ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಆಶೀರ್ವಾದ, ಸಮಾಧಾನ, ಸಮೃದ್ಧಿ ಕೊಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈಗ ವಿಡಿಯೋ ಪ್ರಾರಂಭಿಸೋಣ. ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು ಎಂದು ಇಸ್ರಾಯೇಲರೇ ಹೇಳಿರಿ. ನಮ್ಮ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಕಷ್ಟದಲ್ಲಿಯೂ ದೇವರ ಸಹಾಯವೇ ನಮ್ಮ ದೊಡ್ಡ ಬಲ. ಆತನು ನಮ್ಮೊಂದಿಗಿದ್ದರೆ ಅನೇಕ ಅಪಾಯಗಳು ನಮ್ಮನ್ನು ಸೋಲಿಸಿಬಿಡುತ್ತಿದ್ದವು. ನಮ್ಮೊಂದಿಗೆ ಇಲ್ಲದಿದ್ದರೆ ಅಪಾಯಗಳು ಸೋಲಿಸಿಬಿಡುತ್ತಿದ್ದರು. ಆದ್ದರಿಂದ ಪ್ರತಿಯೊಂದು ಜಯಕ್ಕೂ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ನರ ಮನುಷ್ಯರು ನಮಗೆ ವಿರೋಧವಾಗಿ ಎದ್ದಾಗ ಯೆಹೋವನು ನಮಗಿಲ್ಲದಿದ್ದರೆ ಕೆಲವೊಮ್ಮೆ ಜನರು ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ವಿರೋಧಿಸುತ್ತಾರೆ ಅಥವಾ ಅನ್ಯಾಯ ಮಾಡುತ್ತಾರೆ. ಆದರೆ ದೇವರು ನಮ್ಮ ಪರವಾಗಿ ನಿಂತಾಗ ಯಾವುದೇ ವಿರೋಧ ನಮ್ಮನ್ನು ಶಾಶ್ವತವಾಗಿ ಸೋಲಿಸಲು ಸಾಧ್ಯವಿಲ್ಲ. ನಿಶ್ಚಯವಾಗಿ ಅವರು ಕೋಪದಿಂದ ಉರಿಗೊಂಡು ನಮ್ಮನ್ನು ಜೀವಸಹಿತ ನುಂಗಿಬಿಡುತ್ತಿದ್ದರು. ಜೀವನದಲ್ಲಿ ದೊಡ್ಡ ಸಂಕಟಗಳು ಮತ್ತು ಶತ್ರುಗಳ ದಾಳಿಗಳು ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡುವಂತೆ ತೋರುತ್ತದೆ. ಆದರೆ ದೇವರ ಕೃಪೆ ನಮ್ಮನ್ನು ರಕ್ಷಿಸಿ ಆ ಅಪಾಯಗಳಿಂದ ಹೊರಗೆ ತರುತ್ತದೆ. ನಿಶ್ಚಯವಾಗಿ ಪ್ರವಾಹವು ನಮ್ಮನ್ನು ಬಡಿದುಕೊಂಡು ಹೋಗುತ್ತಿತ್ತು, ನದಿಯು ನಮ್ಮನ್ನು ಕೊಚ್ಚಿಕೊಂಡು ಹೋಗುತ್ತಿತ್ತು. ಸಮಸ್ಯೆಗಳು ಕೆಲವೊಮ್ಮೆ ಪ್ರವಾಹದಂತೆ ಒಂದರ ಹಿಂದೆ ಒಂದಾಗಿ ಬರುತ್ತವೆ. ಆದರೂ ದೇವರು ನಮ್ಮ ಜೀವನಕ್ಕೆ ಭದ್ರವಾದ ಆಧಾರವಾಗಿ ನಿಂತು ನಮ್ಮನ್ನು ಸುರಕ್ಷಿತವಾಗಿ ನಡೆಸುತ್ತಾನೆ. ಮೀರಿದ ಪ್ರವಾಹವು ನಮ್ಮನ್ನು ಮುಳುಗಿಸಿಬಿಡುತ್ತಿತ್ತು. ನಿರಾಶೆ, ಭಯ ಮತ್ತು ದುಃಖ ನಮ್ಮನ್ನು ಸಂಪೂರ್ಣವಾಗಿ ಆವರಿಸಿದರೂ ದೇವರ ಕೈ ನಮ್ಮನ್ನು ಮೇಲಕ್ಕೆತ್ತಿ ಹೊಸ ನಿರೀಕ್ಷೆಯನ್ನು ಕೊಡುತ್ತದೆ.
ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಸೀಳಿಬಿಡಲು ಕೊಡಲಿಲ್ಲ. ದೇವರು ಅನೇಕ ಅಪಾಯಗಳಿಂದಲೂ ನಮ್ಮನ್ನು ಕಾಪಾಡುತ್ತಾನೆ. ನಾವು ತಿಳಿಯದ ಅನೇಕ ಸಂದರ್ಭಗಳಲ್ಲಿ ಆತನು ತನ್ನ ರಕ್ಷಣೆಯ ಕೈಯನ್ನು ಚಾಚಿದ್ದಾನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು. ದೇವರ ಶಕ್ತಿಯ ಮುಂದೆ ಯಾವುದೇ ಬಂಧನ ಶಾಶ್ವತವಲ್ಲ. ಆತನು ಅಸಾಧ್ಯವೆಂದು ತೋರುವ ಸಮಸ್ಯೆಗಳನ್ನು ಮುರಿದು ನಮಗೆ ಹೊಸ ದಾರಿಯನ್ನು ತೆರೆದಿಡುತ್ತಾನೆ. ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಬಲೆಯು ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ದೇವರು ನಮ್ಮನ್ನು ಶತ್ರುವಿನ ಕುಯುಕ್ತಿಗಳಿಂದ ಮತ್ತು ಸೈತಾನನ ಬಲೆಗಳಿಂದ ಬಿಡಿಸುತ್ತಾನೆ. ಆತನು ಬಿಡುಗಡೆ ಮಾಡುವ ದೇವರು. ದೇವರಿಗೆ ಸ್ತೋತ್ರ. ನನ್ನ ಸಾಕ್ಷಿಯನ್ನು ಹಿಂದಿನ ವಿಡಿಯೋದಲ್ಲಿ ಕೇಳಿರಬಹುದು. ಮಕ್ಕಳನ್ನು ಬೆಳೆಸಲು, ಜೀವನ ನಡೆಸಲು ಇಂದಿರಾನಗರದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ಆ ಸಮಯದಲ್ಲಿ ಅಲ್ಲಿಗೆ ಇಂದಿರಾನಗರದ ಭಾಗದಲ್ಲಿ ವಾಸವಾಗಿದ್ದ ಒಬ್ಬ ತಾಯಿ 30 ವರ್ಷಗಳಿಂದ ಶುಗರ್ ಕಾಯಿಲೆಯಿಂದ ಬಳಲುತ್ತಿದ್ದರು. ಪ್ರತಿದಿನ ಇನ್ಸುಲಿನ್ ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ಅವರು ನಂಬಿಕೆಯಿಂದ ದೇವರನ್ನು ಪ್ರಾರ್ಥಿಸಿದ ನಂತರ ವೈದ್ಯಕೀಯ ಪರೀಕ್ಷೆಯಲ್ಲಿ ಕ್ರಮೇಣ ಉತ್ತಮ ಫಲಿತಾಂಶಗಳು ಕಾಣಿಸಿಕೊಂಡವು. ಇನ್ಸುಲಿನ್ ನಿಂತು ಮಾತ್ರೆಗೆ ಬದಲಾವಣೆ ಆಯಿತು. ಅವರ ನಂಬಿಕೆ ಮತ್ತು ಪ್ರಾರ್ಥನೆಯ ನಂತರ ಇನ್ನೊಂದು ಪರೀಕ್ಷೆಯಲ್ಲಿ ಮಾತ್ರೆಯು ನಿಂತು ಹೋಯಿತು. ಇದು ದೇವರ ಪವಾಡವೇ ಸರಿ. ಕೊನೆಯಲ್ಲಿ ಆರೋಗ್ಯಕರ ಜೀವನ ಶೈಲಿಯನ್ನು ಮುಂದುವರಿಸಲು ವೈದ್ಯರು ಸಲಹೆ ಮಾಡಿದರು. ಆ ತಾಯಿಯು ವಿಜ್ಞಾಪನೆ ಮಾಡಿದ ಹಾಗೆ ತಮ್ಮ ಜೀವನವನ್ನು ದೇವರ ಸಾಕ್ಷಿಯಾಗಿ ಜೀವನವನ್ನು ಸಮರ್ಪಿಸಿದರು. ಇನ್ನೊಂದು ಮುಖ್ಯ ವಿಷಯ, ಶುಗರ್ ಆಗಲಿ ಬೇರೆ ಯಾವುದೇ ಕಾಯಿಲೆ ಆಗಲಿ ಕೆಲವರ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರಬಹುದು. ಯಾರು ವೈದ್ಯರ ಸಲಹೆ ಇಲ್ಲದೆ ಔಷಧಿಗಳನ್ನು ವಿಶೇಷವಾಗಿ ಇನ್ಸುಲಿನ್ ತೆಗೆದುಕೊಳ್ಳುವವರು ನಿಲ್ಲಿಸಬಾರದು. ಚಿಕಿತ್ಸೆಯ ಬದಲಾವಣೆ ಯಾವಾಗಲೂ ವೈದ್ಯರ ಮಾರ್ಗದರ್ಶನದಲ್ಲೇ ನಡೆಯಬೇಕು. ಹೌದು, ಯಾರು ಡಾಕ್ಟ್ರ್ ಹೇಳ್ದೆ ಯಾವುದನ್ನು ನಿಲ್ಲಿಸ್ಕೋಬಾರ್ದು. ಡಾಕ್ಟ್ರ್ ಹೇಳ್ದಂಗೆ ಕೇಳಬೇಕು. ನಾನು ಹೇಳಿರುವ ಸಾಕ್ಷಿಯಲ್ಲಿ ವೈದ್ಯರ ಪರೀಕ್ಷೆ ಮತ್ತು ಸಲಹೆಯ ನಂತರವೇ ಬದಲಾವಣೆ ಮಾಡಲಾಗಿದೆ ಎಂದು ಸ್ಪಷ್ಟವಾಗಿ ಹೇಳಿದ್ದೇನೆ. ದೇವರ ಪವಾಡದಿಂದ ಅಲ್ಲದೆ, ವೈದ್ಯರ ಸಲಹೆ ಇಲ್ಲದೆ ಯಾರೂ ತಮ್ಮ ಇಷ್ಟದಂತೆ ಯಾವುದೇ ಬದಲಾವಣೆ ಮಾಡಬಾರದು ಎಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ವೈದ್ಯರ ಸಲಹೆ ಇಲ್ಲದೆ ಔಷಧಿ ನಿಲ್ಲಿಸಬೇಡಿ. ವೈದ್ಯರನ್ನು ಗೌರವಿಸಿರಿ.
ಹೌದು, ಡಾಕ್ಟರ್ಗಳಿಗೆ ನಾವು ಗೌರವ ಕೊಡಬೇಕು. ದೇವ್ರ ಮೇಲೆ ನಾವು ನಂಬಿಕೆ ಇಟ್ಟಾಗ ದೇವರು ಪವಾಡ ಮಾಡ್ತಾರೆ. ಆವಾಗ ನಾವು ಡಾಕ್ಟರ್ ಸಲಹೆಯಿಂದ ಔಷಧಿಗಳನ್ನು ನಿಲ್ಲಿಸ್ಬೋದು. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯನ್ನು ಆತನು ಕೇಳುತ್ತಾನೆ. ದೇವರಿಗೆ ಮಹಿಮೆ. ಈಗ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ. ಪರಲೋಕದ ಪ್ರೀತಿಯ ತಂದೆಯೇ, ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರ ಮತ್ತು ಮಹಿಮೆ ಸಲ್ಲಿಸುತ್ತೇವೆ. ಈ ಹೊಸ ದಿನವನ್ನು ನಮಗೆ ಅನುಗ್ರಹಿಸಿದ ನಿಮ್ಮ ಕೃಪೆಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ನಾವು ಉಸಿರಾಡುತ್ತಿರುವ ಪ್ರತಿಯೊಂದು ಕ್ಷಣವೂ ನಿನ್ನ ದಯೆ ಮತ್ತು ಪ್ರೀತಿಯ ಫಲವೆಂದು ಒಪ್ಪಿಕೊಳ್ಳುತ್ತೇವೆ. ಕರ್ತನೇ, ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು, ಚಿಂತೆಗಳು ಮತ್ತು ಸವಾಲುಗಳು ಬಂದಾಗಲೂ ನೀವು ನಮ್ಮನ್ನು ಎಂದಿಗೂ ಕೈಬಿಡಲಿಲ್ಲ. ನಾವು ದುರ್ಬಲರಾದಾಗ ನೀನು ನಮ್ಮ ಬಲವಾದೆ. ನಾವು ಕಣ್ಣೀರಿನಲ್ಲಿದ್ದಾಗ ನೀನು ನಮ್ಮ ಕಣ್ಣೀರನ್ನು ಒರೆಸಿದೆಯೇ. ಆದ್ದರಿಂದ ಇಂದು ಮತ್ತೊಮ್ಮೆ ನಿನ್ನ ಸನ್ನಿಧಿಗೆ ಬಂದು ನಮ್ಮ ಹೃದಯವನ್ನು ನಿನಗೆ ಒಪ್ಪಿಸುತ್ತೇವೆ. ತಂದೆಯೇ, ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಭಯ, ಆತಂಕ ಮತ್ತು ನಿರಾಶೆಯನ್ನು ತೆಗೆದುಹಾಕು. ನಿನ್ನ ಸಮಾಧಾನದಿಂದ ನಮ್ಮ ಹೃದಯಗಳನ್ನು ತುಂಬಿಸು. ನಮ್ಮ ಕುಟುಂಬದ ಪ್ರತಿಯೊಬ್ಬರನ್ನು ನಿನ್ನ ರಕ್ಷಣೆಯ ಕೈಯಲ್ಲಿ ಕಾಪಾಡು. ನಮ್ಮ ಮಕ್ಕಳಿಗೆ ಜ್ಞಾನವನ್ನು, ಯುವಕರಿಗೆ ಸರಿಯಾದ ದಾರಿಯನ್ನು, ಹಿರಿಯರಿಗೆ ಆರೋಗ್ಯ ಮತ್ತು ಬಲವನ್ನು ಅನುಗ್ರಹಿಸು. ಪ್ರಭುವೇ, ಅನಾರೋಗ್ಯದಿಂದ ಬಳಲುತ್ತಿರುವ ಎಲ್ಲರ ಮೇಲೆಯೂ ನಿನ್ನ ಕರುಣೆಯ ಕೈಯನ್ನು ಚಾಚು. ನೋವಿನಿಂದ ಕಣ್ಣೀರು ಸುರಿಸುತ್ತಿರುವವರಿಗೆ ಸಾಂತ್ವನವನ್ನು ನೀಡು. ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಆರೋಗ್ಯವನ್ನು ಅನುಗ್ರಹಿಸು. ವೈದ್ಯರು, ದಾದಿಯರು ಮತ್ತು ಸೇವೆ ಮಾಡುವ ಪ್ರತಿಯೊಬ್ಬರಿಗೂ ಜ್ಞಾನ ಮತ್ತು ಶಕ್ತಿಯನ್ನು ಕೊಟ್ಟು ಅನೇಕರಿಗೆ ಆಶೀರ್ವಾದವಾಗುವಂತೆ ಮಾಡು. ಕರ್ತನೇ, ಉದ್ಯೋಗ ಇಲ್ಲದವರಿಗೆ, ಕಷ್ಟಪಡುತ್ತಿರುವವರಿಗೆ ಒಳ್ಳೆಯ ಅವಕಾಶಗಳನ್ನು ತೆರೆದುಕೊಡು. ಸಾಲದ ಭಾರದಲ್ಲಿರುವವರಿಗೆ ಬಿಡುಗಡೆ ನೀಡು. ಕುಟುಂಬಗಳಲ್ಲಿ ಇರುವ ಜಗಳ, ಭಿನ್ನಾಭಿಪ್ರಾಯ ಮತ್ತು ಮನಸ್ತಾಪಗಳನ್ನು ದೂರ ಮಾಡಿ ಪ್ರೀತಿ, ಕ್ಷಮೆ ಮತ್ತು ಐಕ್ಯತೆಯನ್ನು ತುಂಬಿಸು. ತಂದೆಯೇ, ನಿನ್ನ ವಾಕ್ಯವನ್ನು ಪ್ರತಿದಿನ ಓದುವ ಆಸೆಯನ್ನು ನಮ್ಮೊಳಗೆ ಹೆಚ್ಚಿಸು. ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರುವ ಕೃಪೆಯನ್ನು ಕೊಡು. ಯಾವುದೇ ಪರಿಸ್ಥಿತಿಯಲ್ಲೂ ನಿನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳದಂತೆ ನಮ್ಮನ್ನು ನಡೆಸು. ನಮ್ಮ ಮಾತು, ಆಲೋಚನೆ ಮತ್ತು ಕಾರ್ಯಗಳ ಮೂಲಕ ನಿನ್ನ ನಾಮಕ್ಕೆ ಮಹಿಮೆ ತರುವ ಜೀವನವನ್ನು ನಡೆಸಲು ಸಹಾಯ ಮಾಡು. ಇಂದು ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ನಿನ್ನ ಆಶೀರ್ವಾದ ಇರಲಿ. ನಮ್ಮ ಪ್ರಯಾಣಗಳನ್ನು ಸುರಕ್ಷಿತವಾಗಿರಿಸು. ನಮ್ಮ ಮನೆಗಳನ್ನು, ಕುಟುಂಬಗಳನ್ನು ಮತ್ತು ಜೀವನವನ್ನು ನಿನ್ನ ಅಮೂಲ್ಯ ರಕ್ತದಿಂದ ಆವರಿಸಿ ಕಾಪಾಡು. ನಮ್ಮನ್ನು ನೋಡಿದ ಪ್ರತಿಯೊಬ್ಬರೂ ನಿನ್ನ ಪ್ರೀತಿ ಮತ್ತು ಕೃಪೆಯನ್ನು ಅನುಭವಿಸುವಂತಾಗಲಿ. ನಿನ್ನ ಅನ್ನೋದಕ್ಕೆ ಬದಲಾಗಿ ನನ್ನ ಅಂತಿದೆ. ಕೊನೆಯವರೆಗೂ ನಿನ್ನನ್ನು ನಂಬಿ ನಡೆಯುವ ನಿಷ್ಠೆಯನ್ನು ನಮಗೆ ಕೊಡು. ನಮ್ಮ ಜೀವನವು ನಿನ್ನ ಮಹಿಮೆಗೆ ಜೀವಂತ ಸಾಕ್ಷಿಯಾಗಲಿ. ನಿನ್ನ ಚಿತ್ತದ ಪ್ರಕಾರ ಬದುಕುವ ಹೃದಯವನ್ನು ಅನುಗ್ರಹಿಸು.
ಇದೆಲ್ಲವನ್ನು ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನು ಕೊಟ್ಟ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಈ ವಿಡಿಯೋ ನೋಡುವ ಪ್ರತಿಯೊಂದು ಕುಟುಂಬವನ್ನು ದೇವರು ಆಶೀರ್ವಾದ ಮಾಡಿ ಆರೋಗ್ಯ, ಶಾಂತಿ, ಪ್ರೀತಿ, ಸಂತೋಷ, ಸಮಾಧಾನ, ಸಮೃದ್ಧಿಯನ್ನು ಕೊಟ್ಟು ಪ್ರತಿಯೊಬ್ಬರ ವಿಜ್ಞಾಪನೆಗಳಿಗೆ ಸದುತ್ತರವನ್ನು ಕೊಡಲೆಂದು ಸರ್ವಶಕ್ತನಾದ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಆಶೀರ್ವಾದ ಎನಿಸಿದರೆ ಆಮೇನ್ ಎಂದು ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮದು ಇನ್ನೂ ಒಂದು 3 ಚಾನಲ್ ಇದೆ. ಇಂದ್ರಾ ಮನೆ ಅಡಿಗೆ ಚಾನಲ್ ಒಂದಿದೆ, ಇಂದ್ರಾಣಿ ವ್ಲಾಗ್ಸ್ ಒಂದಿದೆ, ಇಂದ್ರಾ ವ್ಲಾಗ್ಸ್ ಒಂದಿದೆ. ಆ 3 ಚಾನಲ್ಗೂ ಇದೇ ಥರ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಆ 3 ಚಾನಲ್ಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.